ಸ್ನೇಹಿತರೆ ನೋಡಿ, 5ನೇ ತರಗತಿ 8ನೇ ತರಗತಿ ಮತ್ತು 9ನೇ ತರಗತಿ ಮಕ್ಕಳ ಪರೀಕ್ಷೆದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗ ಮತ್ತು ಕೋರ್ಟ್ ತೀರ್ಪು ಬಂತೋ ಇಲ್ವೋ ಮತ್ತು ಯಾವಾಗ ನಡೆಸುತ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಾಂದ್ರೆ ನಿಮಗೆ ವಿಡಿಯೋನು ಅರ್ಥವಾಗುದಿಲ್ಲ. ನೋಡಿ ಸ್ನೇಹಿತರೆ, 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿಯ ಪರೀಕ್ಷೆಯನ್ನು ಕೋರ್ಟ್ ತೀರ್ಪು ಬಂತಾ ಇಲ್ವಾ ಮತ್ತು ಪರೀಕ್ಷೆ ನಡೆಸ್ತಾರೋ ಇಲ್ವೋ ಮತ್ತು ಹಾಗೇನೆ ಪಾಸ್ ಮಾಡ್ತಾರೋ ಅಂತ ಗೊಂದಲದಿಂದ ಇದ್ದೀರಿ ಅಂತ ವಿದ್ಯಾರ್ಥಿಗಳಿಗೆ ನನಗೆ ಗೊತ್ತು. ಆದರೆ ಇನ್ನು ಕೋರ್ಟ್ ತೀರ್ಪು ಬಂದಿದೆ ಇಲ್ವೋ ಗೊತ್ತಿಲ್ಲ. ಆದರೆ ಈ ತಿಂಗಳು ಮಾರ್ಚ್ ತಿಂಗಳಿನ 31ನೇ ತಾರೀಕಿನ ತನಕ ಯಾವುದೇ ಮಾಹಿತಿಯನ್ನು ಇನ್ನು ಅವರು ಶಿಕ್ಷಣ ಇಲಾಖೆ ಇನ್ನೂ ತಿಳಿಸಿಕೊಟ್ಟಿಲ್ಲ. ಏಕೆಂದರೆ ಶಿಕ್ಷಣ ಇಲಾಖೆಯವರು ಇನ್ನೂ ತಿಳಿಸಿಕೊಟ್ಟಿಲ್ಲ. ಯಾವಾಗ ತಿಳಿಸ್ಕೊಡ್ತಾರೆ ಅಂತ ಅದನ್ನು ಮಾಹಿತಿ ಕೂಡ ಇನ್ನ ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಅಂತ ಹೇಳಬಹುದು. ಕರ್ನಾಟಕದ ಶಿಕ್ಷಣ ಮಂಡಳಿ ವತಿಯಿಂದ ಬಂದಂತ ಮಾಹಿತಿ 9ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳ ಭವಿಷ್ಯವೇನು, ಪರೀಕ್ಷೆ ಸಿದರೆ ಒಳ್ಳೆಯದಾಗುತ್ತೆ ಮತ್ತು ಪರೀಕ್ಷೆ ಬರೆಸಿಲ್ಲ ಅಂದ್ರೆ ಕೂಡ ಬಹಳಷ್ಟು ಗೊಂದಲದಿಂದ ಇರುತ್ತದೆ ಅಂತ ಹೇಳುವುದಾದರೆ, ನಿಮಗೆ 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿ ಪರೀಕ್ಷೆಯನ್ನು ನಡೆಸಲೇಬೇಕು ಅಂತ ಕೋರ್ಟ್ ತೀರ್ಪು ಮಾಡಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸುತ್ತೇನೆ. ಮತ್ತು ಇನ್ನು ಕೋರ್ಟ್ ಏನು ಹೇಳಿದೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಪರೀಕ್ಷೆ ನಡೆಸಲೇಬೇಕು ಅಂತ ನಾನು ನಿಮಗೆ ಸಜೆಷನ್ ಮಾಡುತ್ತೇನೆ. ನೋಡಿ ಸ್ನೇಹಿತರೆ, ಪರೀಕ್ಷೆ ಬರೆಸಿದರೆ ಮಾತ್ರ ಮಕ್ಕಳು ಉದ್ಧಾರ ಆಗೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇಲಾಖೆ ಬಂದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಮಕ್ಕಳಿಗೆ 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿ ಮಕ್ಕಳ ಭವಿಷ್ಯ ಏನು ಅಂತ ವಿಡಿಯೋ ಮಾಡಿ ತೋರಿಸುತ್ತೇನೆ. ಒಂದೇ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.